ತನ್ನ ಹೆಂಡತಿಗೆ ಬಟ್ಟೆ ಅಂಗಡಿಯ ಮ್ಯಾನೇಜರ್ ಓರ್ವ ಮೆಸೇಜ್ ಮಾಡಿದ್ದಕ್ಕೆ ಕೋಪಗೊಂಡ ಪತಿ ಮಚ್ಚನೇತನ ಕೊಟ್ಟಿದ್ದಾನೆ. ಬಟ್ಟೆ ಅಂಗಡಿಯೊಂದರ ಮ್ಯಾನೇಜರ್ಗೆ ಈ ಘಟನೆಯಿಂದ ಗಾಯ ಆಗಿದೆ. ಇನ್ನು ಗಾಯಗೊಂಡಿರುವಂತಹ ಮ್ಯಾನೇಜರ್ ಗೋಪಿಯನ್ನ ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಿಸಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಬಸವೇಶ್ವರನಗರ ಠಾಣೆಯಲ್ಲಿ ಈ ಬಗ್ಗೆ ದೂರು ದಾಖಲಾಗಿದ್ದು ಆರೋಪಿ ಸುರೇಶ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಬಸವೇಶ್ವರನಗರದಲ್ಲಿರುವಂತಹ ಬಟ್ಟೆ ಅಂಗಡಿಯೊಂದರಲ್ಲಿ ಆಗಿರುವಂತಹ ಘಟನೆ ಇದು. ಆ ಬಟ್ಟೆ ಅಂಗಡಿಯ ಮ್ಯಾನೇಜರ್ ಗೋಪಿ ಮೆಸೇಜ್ ಮಾಡ್ತಾ ಇದ್ದ ತನ್ನ ಹೆಂಡತಿಗೆ, ತನ್ನ ಪತ್ನಿಗೆ ಅಂತ ಪತಿ ಕೋಪಗೊಂಡು ಮಚ್ಚಿನೇತನ್ನ ಕೊಟ್ಟಿದ್ದಾನೆ. ಅದೇ ಅಂಗಡಿಯಲ್ಲಿ ಪತ್ನಿ ಕೆಲಸವನ್ನ ಮಾಡ್ತಾ ಇದ್ರು. ಅನಾರೋಗ್ಯದ ಹಿನ್ನೆಲೆಯಲ್ಲಿ 2023ರಲ್ಲಿ ಕೆಲಸವನ್ನ ಬಿಟ್ಟಿದ್ರು. ಅದಾದ ನಂತರ ಆಕೆ ಇನ್ಸ್ಟಾಗ್ರಾಮ್ನಲ್ಲಿ ಮ್ಯಾನೇಜರ್ಗೆ ಹಾಯ್ ಅಂತ ಮೆಸೇಜ್ ಮಾಡಿ ನಂಬರ್ ಅನ್ನ ತೆಗೆದುಕೊಂಡಿದ್ಲಂತೆ. ಈ ವಿಚಾರ ಆಕೆಯ ಪತಿಗೆ ಗೊತ್ತಾಗಿದೆ. ಆಕೆಯ ಪತಿ ಹೆಸರು ಸುರೇಶ್ ಅಂತ ಆತನಿಗೆ ಗೊತ್ತಾಗಿದೆ. ಅದಾದ ನಂತರ ನನ್ನ ಪತ್ನಿಯ ನಂಬರ್ ಅನ್ನ ಪಡೆದುಕೊಳ್ತೀಯಾ, ನನ್ನ ಪತ್ನಿಗೆ ಮೆಸೇಜ್ ಮಾಡ್ತೀಯಾ ಅಂತ ಕೋಪಗೊಂಡಂತಹ ಗೋಪಿ ಆ ಬಟ್ಟೆ ಅಂಗಡಿಯ ಮ್ಯಾನೇಜರ್ಗೆ, ಅಂದ್ರೆ ಮ್ಯಾನೇಜರ್ ಗೋಪಿಗೆ ಸುರೇಶ್ ಮಚ್ಚಿನಿಂದ ಹಲ್ಲೆಯನ್ನ ಮಾಡಿದ್ದಾನೆ. ಸದ್ಯ ಆ ಬಟ್ಟೆ ಅಂಗಡಿಯ ಮ್ಯಾನೇಜರ್ ಗೋಪಿ ಗಾಯಗೊಂಡಿದ್ದು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಆರೋಪಿ ಸುರೇಶ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಅಂಕಿತಾ. ಮ್ಯಾನೇಜರ್ಗೆ ಮೆಸೇಜ್ ಮಾಡಿದ್ದು ಸುರೇಶ್ ಪತ್ನಿಯೇ, ಆದ್ರೆ ಏಟು ತಿಂದಿರೋದು, ಹಲ್ಲೆ ಆಗಿರೋದು ಮ್ಯಾನೇಜರ್ ಮೇಲೆ. ಏನ್ ಮಾತನಾಡ್ಕೊಂಡಿದ್ರು ಅವರಿಬ್ರು ಮಧ್ಯದಲ್ಲಿ? ಏನ್ ಕಾನ್ವರ್ಸೇಷನ್ ಆಗಿತ್ತು? ಇಷ್ಟೊಂದು ಕೋಪ ಬರೋದಕ್ಕೆ ಏನ್ ಕಾರಣ ಆತನಿಗೆ? ಪ್ರತೀಕ್ಷಾ, ಬೆಂಗಳೂರಿನ ಬಸವೇಶ್ವರ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಹೆಂಡತಿಗೆ ಮೆಸೇಜ್ ಮಾಡಿದ್ದಕ್ಕೆ ರೊಚ್ಚಿಗೆದ್ದು ಗಂಡ ಮ್ಯಾನೇಜರ್ ಒಬ್ಬರಿಗೆ ಮಚ್ಚಿನೇಟನ್ನ ಹಾಕಿರುವಂತಹ ಘಟನೆ ನಡೆದಿದೆ. ಘಟನೆಯ ಹಿನ್ನೆಲೆಯನ್ನ ನೋಡೋದಾದ್ರೆ ಈಗಾಗಲೇ ಬಸವೇಶ್ವರ ನಗರ ಪೊಲೀಸ್ ಠಾಣೆಗೆ ಗೋಪಿ ಎಂಬಾತ ದೂರನ ಕೂಡ ಕೊಟ್ಟಿರುವಂತದ್ದು. ಔಟ್ಲೆಟ್ ಬಟ್ಟೆ ಶೋರೂಮ್ ನಲ್ಲಿ ಮ್ಯಾನೇಜರ್ ಆಗಿ ಗೋಪಿ ಕೆಲಸವನ್ನ ಮಾಡ್ತಾ ಇರ್ತಾರೆ. ಅದೇ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಮಹಿಳೆಯೊಬ್ರು ಅನಾರೋಗ್ಯದ ಹಿನ್ನೆಲೆಯಲ್ಲಿ 2023ರಲ್ಲಿ ಕೆಲಸವನ್ನ ಬಿಟ್ಟಿರ್ತಾರೆ. ಇತ್ತೀಚೆಗೆ ಇನ್ಸ್ಟಾಗ್ರಾಮ್ ನಲ್ಲಿ ನೋಡ್ತಾ ಇದ್ದಂತಹ ಸಂದರ್ಭದಲ್ಲಿ ಬಿಟ್ಟು ಹೋಗಿದ್ದಂತಹ ಮಹಿಳೆ, ಅಂದ್ರೆ ಕೆಲಸ ಬಿಟ್ಟಿದ್ದಂತಹ ಮಹಿಳೆ ಇನ್ಸ್ಟಾಗ್ರಾಮ್ ನಲ್ಲಿ ಮೆಸೇಜ್ ಮಾಡಿದ್ದಾರೆ ಹಾಯ್ ಅಂತ. ಈ ಕಡೆಯಿಂದಲೂ ಕೂಡ ಮ್ಯಾನೇಜರ್ ಹಾಯ್ ಅಂತ ರಿಪ್ಲೈ ಕೂಡ ಮಾಡಿದ್ರು. ಈ ಸಂದರ್ಭದಲ್ಲಿ ಆ ಕಡೆಯಿಂದ ನಂಬರ್ ಕೊಡಿ ಅಣ್ಣ ಅಂತ ಹೇಳಿ ಮೆಸೇಜ್ ಕೂಡ ಹಾಕಿದ್ರಂತೆ. ಹಾಗಾಗಿ ಗೋಪಿ ಅವರು ನಂಬರ್ ಅನ್ನ ಕೂಡ ಕಳಿಸ್ತಾರೆ. ನಂಬರ್ ಕಳಿಸಿದ ತಕ್ಷಣ ಆ ಕಡೆಯಿಂದ ಕಾಲ್ ಬರುತ್ತೆ. ನನ್ನ ಹೆಂಡತಿಗೆ ಮೆಸೇಜ್ ಮಾಡ್ತೀಯಾ ಅಂತ ಹೇಳಿ ಧಮಕಿಯನ್ನ ಹಾಕಿರುವಂತದ್ದು, ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಬಂದು ಗಲಾಟೆಯನ್ನ ಮಾಡ್ತಾ ಇರುವಂತದ್ದು. ಈ ಒಂದು ಹಿನ್ನೆಲೆಯಲ್ಲಿ ಅಂದ್ರೆ ಏಕಾಏಕಿ ಮಚ್ಚಿನೇಟು ಹಾಕಿರೋದ್ರಿಂದ ಗೋಪಿ ಆಸ್ಪತ್ರೆ ಪಾಲಾಗಿದ್ದಾರೆ. ಸದ್ಯಕ್ಕೆ ಆರೋಪಿಯಾಗಿರುವಂತಹ ಸುರೇಶ್ ಏನಿದ್ದಾರೆ ಆತನ ಮೇಲೆ ಎಫ್ಐಆರ್ ಮಾಡಿಕೊಂಡು ಈಗಾಗಲೇ ಪೊಲೀಸರು ತನಿಖೆಯನ್ನ ಮುಂದುವರಿಸಿರುವಂತದ್ದು. ಪ್ರತೀಕ್ಷಾ, ಥ್ಯಾಂಕ್ ಯು ಅಂಕಿತಾ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.